ಹಾಯ್ ಆಲ್, ನಾನು ಫ್ಯಾಕ್ಟ್ರಿ ಔಟ್ಲೆಟಿಂದ ಬಟ್ಟೆ ತಂದಿದ್ದೀನಿ ಅಂತ ಹೇಳಿದ್ನಲ್ವ, ನೋಡೋಣ ಬನ್ನಿ. ಮೊನ್ನೆ ನಮ್ಮ ಆಂಟಿಯವ್ರ ಮನೆಯಲ್ಲೇ ಬಟ್ಟೆಗಳಿತ್ತು, ಅಲ್ಲಿಂದನೇ ವೀಡಿಯೋ ಮಾಡೋಣ. ಪಾಪುಗಳನ್ನ ಆಂಟಿ ಎತ್ಕೊಂಡಿತ್ತು. ಪಾಪ ನೀನು ವೀಡಿಯೋ ಮಾಡೋ, ಆಯಿತು ಎತ್ಕೋತೀನಿ ಅಂತ, ತೋರಿಸೋಣ ನಿಮಗೆಲ್ಲ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಬಟ್ಟೆಗಳು ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನಮ್ಮ ಹುಡುಗಿ ತೊಗೋತೀನಿ ಅಂದ್ಬಿಟ್ಟು ತೊಗೊತೀನಿ ಕರ್ಕೊಂಡು ಹೋಗೋಕೆ ಅಂದ್ಲು. ಸರಿ ನಿಮ್ಗೆ ವೀಡಿಯೋ ಮಾಡ್ದಂಗೆ ಆಗುತ್ತೆ ಅಂತ ನಾನು ಸುಮ್ಮನೆ ಹೋದೆ. ಅಲ್ಲಿ ಹೋದ್ಮೇಲೆ ನನಗೆ ಬಟ್ಟೆಗಳು ನೋಡ್ಬಿಟ್ಟು ತೊಗೊಳ್ದೆ ಮನಸ್ಸೇ ಬರಲಿಲ್ಲ. ಲಾಸ್ಟ್ ಟೈಮ್ ತಂದಿರೋ ಬಟ್ಟೆಗಳನ್ನೇ ನಾನು ಯೂಸ್ ಮಾಡಿಲ್ಲ. ನಮ್ಮ ಮನೆಯವ್ರು ತಂದಿದ್ರು ಅಂತ ವೀಡಿಯೋ ಮಾಡಿದ್ನಲ್ಲ, ಅದನ್ನು ಯಾವುದು ನಾನು ಯೂಸೇ ಮಾಡಿಲ್ಲ. ಇನ್ನು ಇವತ್ತು ಹಾಕಿರೋದು ನಾನು ಅಲ್ಲಿಂದ ತಂದಿರೋದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬಟ್ಟೆಗಳು. ಅಲ್ಲಂತೂ ಲಾಟ್ ಇರುತ್ತೆ. ಯಾವ್ದು ತೋರಿಸೋದು ಯಾವ್ದು ಬಿಡೋದು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಸಂಡೇ ಬೇರೆ ನಮ್ಮ ಮನೆಯವರು ಮದುವೆಗೆ ಹೋಗ್ಬೇಕಾಗಿತ್ತಲ್ವ, ಅದಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ನಾವಂತೂ ಮೋಸ್ಟ್ಲಿ 3-4 ಅವರ್ಸ್ ಅಲ್ಲೇ ಇದ್ವಿ ಅನಿಸುತ್ತೆ ಬಟ್ಟೆ ಸೆಲೆಕ್ಟ್ ಮಾಡಿಕೊಂಡು. ಪಾಪ ಅವರು ಬೇಜಾರಾಗಿತ್ತು, ಆದ್ರೂ ಏನು ಮಾಡೋಕ್ಕಾಗಲ್ಲ. ನಾವು ಹೋದ್ಮೇಲೆ ಗೊತ್ತಲ್ಲ, ಬಟ್ಟೆ ತೊಗೊಳಕ್ಕೆ ಹೋದ್ಮೇಲೆ ಹೆಣ್ಮಕ್ಳು ಹೆಂಗೆ ಅಂತ. ಲೆಗ್ಗಿನ್ಸು, ಟಾಪ್ಸು, ವೇಲ್ಸು ಪ್ರತಿಯೊಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿ ಈ ಟೀ ಶರ್ಟ್ ಎಲ್ಲ ಮ್ಯಾಕ್ಸ್ ಕಂಪ್ನಿದು. 499 ರುಪೀಸ್ MRP ಇದೆ. ನಾವು ಜಸ್ಟು ಎಷ್ಟು 200 ಬರೋಲ್ಲ ಅನಿಸುತ್ತೆ, ಅಷ್ಟು ನಾವು ಕೊಟ್ಟಿರೋದು ರೇಟಲ್ಲಿ. ಆಫರ್ ಬೇರೆ ಇತ್ತು. ನೋಡಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಈ ಟೀ ಶರ್ಟ್ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳೇ ಇದೆ. ನಾನು ಲಾಸ್ಟ್ ಟೈಮ್ಗೆ ಹೋಗಿದ್ದಕ್ಕಿಂತ ಕಲೆಕ್ಷನ್ಸ್ ಜಾಸ್ತಿ ಇತ್ತು. ಹಬ್ಬ ಅಲ್ವಾ, ಸಿಕ್ಕಾಬಟ್ಟೆ ಕಲೆಕ್ಷನ್ಸು. ಯಪ್ಪ ಅಲ್ಲಿ ರಾಶಿ ಹಾಕಿದ್ದಾರೆ. ಇದು ಬ್ಲ್ಯಾಕ್ ಕಲರ್ ಪ್ಯಾಂಟು. ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ಕ್ರೀಮ್ ಕಲರ್ ತಂದಿದ್ರು ನಮ್ಮ ಮನೆಯವರು. ಸಿಕ್ಕಾಬಟ್ಟೆ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ನಾನು ಬ್ಲ್ಯಾಕ್ ತೊಗೊಂಡೆ. ನೋಡಿ ಟೀ ಶರ್ಟ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನನಗಂತೂ ಬಟ್ಟೆಗಳಲ್ಲಿ ಸೀರೆ ಮತ್ತು ಜೀನ್ಸು ಟಾಪ್ಗಳು ಸಿಕ್ಕಾಬಟ್ಟೆ ಇಷ್ಟ. ನಾನು ಅದರಲ್ಲಿ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅದರಲ್ಲಿ ನನಗೆ ಯಾವ್ಯಾವ್ದು ಇಷ್ಟ ಆಯಿತು ಅದು ತೊಗೊಂಡೆ. ಮತ್ತು ಲೆಗ್ಗಿನ್ಸ್ ಟಾಪ್ ಡಿಪಾರ್ಟ್ಮೆಂಟ್ಗೆ ನಾನು ಹೋಗಲಿಲ್ಲ, ಯಾಕಂದರೆ ನಮ್ಮ ಮಾಮ ಅದೇ ಪುಲ್ಲಾವರು ಅದೆಲ್ಲ ತಂದಿದ್ರು. ಜೀನ್ಸ್ ಎಲ್ಲ ನಾವು ಆ ಕಡೆ ನೋಡಲೂ ಇಲ್ಲ. ನೋಡಿ ನನಗಿಷ್ಟ ಆಗಿರೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟಾಪ್ಗಳಂತೂ ಪ್ರತಿಯೊಂದೂ ನಿಜ ನನಗಂತೂ ಇಷ್ಟ ಆಯಿತು. ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳೇ ನೋಡಿ, ಚೆನ್ನಾಗಿದೆ. ಈ ರೆಡ್ ಕಲರು ಮತ್ತು ಈ ಆರೆಂಜ್ ಕಲರು ಮತ್ತು ಗ್ರೀನ್ ಕಲರ್ ಸೇಮು, ಆದರೆ ನಾನು ಎರಡು ಕಲರ್ ಸೇಮ್ ಡಿಸೈನೇ, ಕಲರ್ ಮಾತ್ರ ಬೇರೆ. ಬಟ್ ಚೆನ್ನಾಗಿತ್ತು ಅಂತ ನಾನು ಎರಡನ್ನೂ ತೊಗೊಂಡಿದ್ದೀನಿ. ಅದು ಅಷ್ಟೇ MRP 499 ರುಪೀಸ್ ಇತ್ತು. ಅದು ಕಾಣಿಸ್ತಿಲ್ಲ ವೀಡಿಯೋದಲ್ಲಿ. ಇದು ಬ್ಲೂ ಕಲರ್ ಪ್ಯಾಂಟು ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಎಕ್ಸ್ಪೆಂಡ್ ಆಗುತ್ತೆ. ನನ್ನ ಹತ್ರ ವೇಲ್ಗಳು ಜಾಸ್ತಿ ಇಲ್ಲ, ಸೊ ಪಾಪುಗಳು ಎತ್ಕೊಂಡಿದ್ರೆ ವೇಲ್ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಈ ಪ್ಯಾಂಟು ಅಷ್ಟೇ, ಜಾಬೆಲ್ಲ ಇದೆ ಇದಕ್ಕೆ, ಕೆಳಗಡೆ ಎಲ್ಲ ಈ ಥರ ಇದೆ. ನನಗೆ ಈ ಥರ ಪ್ಯಾಂಟ್ಗಳಂದರೆ ಸಿಕ್ಕಾಬಟ್ಟೆ ಇಷ್ಟ. ಮನೆ ಹತ್ರ ಯೂಸ್ ಮಾಡೋಕ್ಕೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ನೋಡಿ ನಾನು ಬಟ್ಟೆನೇ ತೊಗೋಬೇಕು ಅಂದ್ಕೊಂಡೇ ಹೋಗಿರಲಿಲ್ಲ. ಎಷ್ಟು ಬಟ್ಟೆ ತೊಗೊಂಬಂದಿದ್ದೀನಿ ಅಂದರೆ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ನಾನು ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ ಅಂತ. ಈ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಪ್ರತಿಯೊಂದು ಬಟ್ಟೆಗಳು ಚೆನ್ನಾಗಿದೆ ಅಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಶಾಪಲ್ಲಿ ಹೋದ್ರೂ ನಮ್ಗೆ ಈ ಥರ ಬಟ್ಟೆಗಳು ಸಿಗೋಲ್ಲ, ಅಷ್ಟು ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅಲ್ಲಿ ಹುಡುಕಿದ್ರೆ 1-2 ಸಿಗುತ್ತೆ. ಇಷ್ಟು ಬಟ್ಟೆ ಒಂದೇ ಅಂಗಡಿಲಿ ನಾವು ತರ್ತೀವ, ನಿಜವಾಗ್ಲೂ ನಾನಂತೂ ತರಲ್ಲ, ಎಷ್ಟು ಅಂಗಡಿ ಸುತ್ತಿಸ್ಬಿಡ್ತೀನೋ. ಪ್ರತಿಯೊಂದು ನನಗಿಷ್ಟ ಆಯಿತು. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಷ್ಟ ಆದರೆ ಹೋಗಿ ತಗೊಳ್ಳಿ. ಅಡ್ರೆಸ್ ನನ್ನ ಲಾಸ್ಟ್ ಟೈಮ್ ಹಾಕಿದ್ದೀನಿ, ಬೇಕು ಅಂದರೆ ಹೋಗಿ ತೊಗೊಳ್ಳಿ. ನನಗಂತೂ ಇಷ್ಟ ಆಯಿತು, ನಮ್ಮ ಹುಡುಗಿಗೂ ಇಷ್ಟ ಆಯಿತು. ಅಕ್ಕ ಏನಕ್ಕ ಇಷ್ಟೊಂದಿದೆ ಇಲ್ಲಿ, ಯಾವುದಕ್ಕ ತಗೊಳ್ಳೋದು ಅಂತ ಅವಳಿಗಂತೂ ಲಾಸ್ಟಲ್ಲಿ ಕನ್ಫ್ಯೂಸ್ ಆಗೋಯಿತು. ಲಾಸ್ಟಲ್ಲಿ ಏನಾಯಿತು ಅಂದರೆ ನಾವು ಸೆಲೆಕ್ಟ್ ಮಾಡ್ಕೊಂಬಂದ್ವಿ ಬಿಲ್ ಮಾಡಿಸೋಣ ಅಂತ. ನಾವು ತೊಗೊಂಡಿರೋ ಬಟ್ಟೆಗೆ ಇನ್ನೂ ಆಫರ್ ಇದೆ, ಇನ್ನೂ 5 ಟಾಪು 6 ಟಾಪು ಸೆಲೆಕ್ಟ್ ಮಾಡ್ಕೊಂಬನ್ನಿ, ಇಲ್ಲಾಂದರೆ ಅದಕ್ಕೂ ಇದೇ ಪ್ರೈಸ್ ಆಗುತ್ತೆ ಅಂದರು. ನಾವು ಯಾಕೆ 5 ಟಾಪ್ 6 ಟಾಪ್ ಬಿಡೋಣ ಅಂದ್ಬಿಟ್ಟು ಮತ್ತೆ ಸೆಲೆಕ್ಟ್ ಮಾಡೋಕೆ ಹೋಗಿದ್ವಿ. ಇನ್ನೂ ಟೈಮ್ ಆಗೋಗಿತ್ತು. ಸಂಡೇ ಬೇರೆ ನಮ್ಮ ಮಾಮಂಗೆ ಮದುವೆ ಇತ್ತು, ಆದ್ರೂ ಅವ್ರ ಪಾಪ ಕಾಯ್ಕೊಂಡು ಕೂತಿದ್ರು ನಮಗೋಸ್ಕರ. ಪ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೈಟ್ ಪ್ಯಾಂಟು, ಮನೆ ಹತ್ರ ಹಾಕೋಬೋದು. ಪ್ಯಾಂಟ್ಗಳೊಂದಷ್ಟು ತೊಗೊಂಡಿದ್ದೀನಿ. ಪ್ಯಾಂಟ್ಗಳು ಎಲ್ಲ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೋಡಿ ಇದೆಲ್ಲ ನನ್ನ ಪ್ಯಾಂಟ್ಗಳು. ಇದು ಬ್ಲೂ ಕಲರು, ಇದು ಒಂದು ಮನೆ ಹತ್ರ ಹಾಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ, ಇದೆಲ್ಲ ಫ್ರೀಯಾಗಿರುತ್ತೆ ಅಂದ್ಬಿಟ್ಟು ನಾನು ಇಷ್ಟು ಪ್ಯಾಂಟ್ಗಳು ತೊಗೊಂಡಿದ್ದೀನಿ. ನೋಡಿ ಇದು ಕಾಟನ್ ಪ್ಯಾಂಟು, ಇದು ಅಷ್ಟೇ, ಇದು ಪ್ಯಾಂಟು. ನನ್ನ ಲೆಗ್ಗಿನ್ಸ್ ಟಾಪ್ಗಳು ಇನ್ನೂ ಬೇಜಾನ್, ಮಕ್ಕಳ ಬಟ್ಟೆಗಳು ಎಲ್ಲ ಇದೆ. ನನಗೆ ಪರ್ಫ್ಯೂಮ್ಸ್ಗಳು ಇದೆ. ಲಾಸ್ಟ್ ಟೈಮ್ಗಿಂತ ಈ ಸಲ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇದೆ. ಬ್ಯಾಗ್ಸ್ಗಳು ನಾನು ಏನು ಅದರಲ್ಲಿ ಆ ವೀಡಿಯೋಲ್ಲ ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ನಲ್ಲ, ಆ ವೀಡಿಯೋದಲ್ಲಿ ನಾನು ಏನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಮದುವೆ ಇದೆ, ಬೇಗ ಮನ್ರಮ್ಮ ಅಂತ ಹೇಳಿತ್ತು. ಸೊ ಅದಕ್ಕೆ ನಾವು ಈ ಬಟ್ಟೆ ಸೆಲೆಕ್ಟ್ ಮಾಡೋಕ್ಕೆ ಇಷ್ಟೊತ್ತು ಮಾಡ್ಕೊಂಡ್ವಲ್ಲ, ಇನ್ನೆಲ್ಲಿಂದ ವೀಡಿಯೋ ಮಾಡೋದು ನಾವು. ನಮಗಂತೂ ಅಲ್ಲಿಂದ ಬರೋಷ್ಟರಲ್ಲಿ ಸುಸ್ತೇ ಆಗೋಗಿತ್ತು. ನೋಡಿ ಇದು ಅಷ್ಟೇ. ಈ ಪ್ಯಾಂಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.